ಬಾಯ್ ಮಾಡಿಸಿನಿ, ಬಾಯ್ ಬಾಯ್. ನೋಡ್ತಾ ಇದೆ ಅದು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅಗೈನ್. ನೀವು ನೋಡ್ತಿದ್ದೀರಾ ಪೂರ್ವಿಸ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್. ನಿಮಗೆ ಒಂದು ಕ್ಲೂ ಅಂತ ಗೊತ್ತಿರುತ್ತೆ, ಅದಲ್ದೇ ತಮ್ಲೈ ನೋಡಿರ್ತೀರಾ, ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ. ಅದಲ್ದೇ ಎಲ್ಲರೂ ಸುಧಾ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದಾರೆ. ಸೊ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡು, ನಮ್ಮ ಪಾಪದ್ದು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಬರ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು, ಸೊ ಅರ್ಲಿ ಮಾರ್ನಿಂಗ್ ಅಂತಲ್ಲ, ಎದ್ದಾದ್ಮೇಲೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಕಾಫಿ ಕುಟ್ಕೊಂಡು ಒಂದು 8:30 ಆಗಿತ್ತು, 8 ಗಂಟೆ, 8:15, 8:30. ಸೊ ಆವಾಗ ಮನೇನ ಬಿಟ್ಟಿದ್ದೀವಿ. ಯಾರ್ಯಾರು ಅಂದರೆ ನಾನು, ನನ್ನ ತಮ್ಮ. ಸೊ ಇನ್ಸಿಡೆನ್ಸ್ ಅಂತಲೇ ಹೇಳ್ಬೋದು. ನನ್ನ ತಮ್ಮ ಹಿಂದೆ ದಿನ ಹೇಳಿದ್ಕೆ ಹಿಂದೆ ದಿನವೇ ಬಂದ. ಸೊ ಇಲ್ಲಾಂದರೆ ನಾನು, ನನ್ನ ಫ್ರೆಂಡು ಮತ್ತು ನನ್ನ ತಂಗಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಚಿಕ್ಕಮ್ಮ ಹೋಗೋಣ ಅಂದ್ಕೊಂಡಿದ್ವಿ. ನಮ್ಮ ಚಿಕ್ಕಮ್ಮನೂ ಲೆಸ್ ಆದರು, ಅಲ್ಲಿ ನನ್ನ ಫ್ರೆಂಡು ಲೆಸ್ ಆದರು. ಸೊ ಇವಾಗ ನನ್ನ ತಂಗಿ, ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ 3 ಜನ. ಬಟ್ ನನ್ನ ಹಸ್ಬೆಂಡ್ ಮತ್ತು ಅವರು ಡ್ಯೂಟಿಗೆ ರಜಾ ಹಾಕ್ಬಿಟ್ಟೆ ಬರ್ತಾ ಇರೋದು. ಅವರು ಮತ್ತು ನನ್ನ ತಂಗಿ ಬರ್ತಾ ಇದ್ದಾರೆ. ಸೊ ನಾವು ಈ ಕಡೆಯಿಂದ ಫೋನ್ ಮಾಡಿದರು, ಟೈಮ್ ಆಗ್ತಾಯಿದೆ, ಇನ್ನೂ ಬಂದೇ ಇಲ್ಲ, ಇಬ್ಬರು ಆಲ್ರೆಡಿ ಬಂದಿದ್ದಾರೆ, ನೀವಿನ್ನೂ ಬಂದೇ ಇಲ್ಲ ಅಂದಮೇಲೆ ಬರ್ತಾಯಿದ್ದೀವಿ. ಅಂದರೆ ಬಸ್ಸಲ್ಲಿ ಬಂದರೆ ಲೇಟ್ ಆಗುತ್ತೆ, ಹಾಗೆ ಹಿಂಗೆ ಅಂದಮೇಲೆ ಆಮೇಲೆ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದಲ್ಲೇ ಒಂದು 4.5 ಕಿಲೋಮೀಟರ್ಸ್, ಅಂದರೆ ವಿತ್ 5 ಕಿಲೋಮೀಟರ್ಸ್ ಬಂದ್ವಿ. ನೋಡ್ತಾ ಇರ್ಬೋದು, ರೀಚ್ ಆಗಿದ್ದೀವಿ. ರೀಚ್ ಆದ ತಕ್ಷಣ ಹೋಗಿ ಟಿಫನ್ ಮಾಡ್ಕೊಂಡು ಬನ್ನಿ ಅಂತ ಅಂದರು. ಸೊ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ದರೆ ಯಾರೆಲ್ಲ ಹೋಗ್ತೀರಾ, ದಯವಿಟ್ಟು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ರಿ. ಸೊ ನಂತರ ನೀವು ನರ್ವಸ್ ಆಗಿಬಿಡಿ. ನೋಡಿ, ಒಂದೇ ಇಡ್ಲಿ ನಾನು ತಿಂತಾ ಇರೋದು, ಅದು ಬಿಟ್ಟರೆ ಏನು ರೈಸು ಹಾಕ್ಸ್ಕೊಂಡಿಲ್ಲ, ಏನೂ ಹಾಕ್ಸ್ಕೊಂಡಿಲ್ಲ. ಯಾಕಂದರೆ ನನಗೆ ಟೆನ್ಷನ್ ಏನಾಗುತ್ತೋ ಏನೋ ಅಂತ ಅನ್ನೋದು. ಸೊ ಅಲ್ಲಿಂದ ಮೇಕಪ್ ಮಾಡಿಸ್ಕೋಬೇಕು. ನೀವು ಮೇಕಪ್ ಆದಮೇಲೆ ಇದು ಮಾಡ್ಕೋಬೇಕು. ಇದು ಆಯಿತು, ಇಡ್ಲಿ ತಿನ್ಕೊಂಡು ಇವಾಗ ಫಸ್ಟ್ ಫ್ಲೋರ್ಗೆ ಬರಕಿಡಿದ್ದಾರೆ. ಸೊ ಅಲ್ಲಿಗೆ ಹೋಗಬೇಕು. ಸೊ ನೋಡೋಣ ಹೇಗಿರುತ್ತೆ ಅಂತ. ಆದಷ್ಟು ಒಂದಷ್ಟು ಥಿಂಗ್ಸ್ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೋಡೋಣ ಬನ್ನಿ. ಅಂತೂ ನೀರು ಕುಡಿದೇ ಇಲ್ಲ, ನೀರು ಕುಡಿದೇನೆ ಹೋಗ್ತಾ ಇದ್ದೀನಿ. ಒಂಥರ ಎಕ್ಸೈಟ್ಮೆಂಟ್ ಇದೆ, ಏನಾಗುತ್ತೆ ಏನೋ ಗೊತ್ತಿಲ್ಲ, ಹೇಗೆ ಆಡ್ತೀನಿ ಅಂತ ಗೊತ್ತಿಲ್ಲ, ತುಂಬ ಭಯ ಆಗ್ತಾಯಿದೆ. ನೋಡೋಣ ಹೇಗಿರುತ್ತೆ ಅಂತ. ಓಕೆ, ನೋಡ್ತಾ ಇರ್ಬೋದು ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ. ನೀರು ಕುಡಿದೇ ಹೋಗ್ತಾ ಇದ್ದೀನಿ ಅಂತಂದರೆ ಇನ್ನು ಟಿಫನ್ ತಿನ್ನೋಕ್ಕಾಗುತ್ತಾ ನೀವೇ ಹೇಳಿ. ಸೊ ಅಂದರೆ ನನಗೆ ಆಲ್ಮೋಸ್ಟ್ ಅಲ್ಲಿ ಇದೇ ರೀತಿ ಇರುತ್ತೆ. ಏನಾದ್ರು ಒಂದು ಆಗ ಮುಂಚೆ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟಿರ್ತೀನಿ. ಸೊ ಹಂಗೇ ಇದು ಸುಧಾ ಅಷ್ಟೇ. ಸೊ ಎಲ್ಲರೂ ಆಲ್ರೆಡಿ ಬಂದಿದ್ದರು. ಸೊ ನಾನೇ ಲಾಸ್ಟ್ ಬಂದಿದ್ದು, ಆದರೆ ನನಗೆ ಫಸ್ಟ್ ಮೇಕಪ್, ನನಗೆ ಸ್ಯಾರಿ ಡ್ರಾಪಿಂಗ್ ಫಸ್ಟ್ ಆಯಿತು. ನೋಡ್ತಾ ಇರ್ಬೋದು, ಫೋನು ಇರಲಿಲ್ಲ ನನ್ನ ಹತ್ರ ವಿಡಿಯೋ ಮಾಡೋದಕ್ಕೆ. ಸೊ ಹಾಗಾಗಿ ಅರ್ಜೆಂಟಲ್ಲಿದ್ದರು, ಯಾಕಂದರೆ ಶೂಟ್ ಒಂದು ಮುಗಿತಾಯಿತು. ಸೊ ಹಾಗಾಗಿ ಇಬ್ಬರು ಬೇಗ ಬಂದು ರೆಡಿ ಮಾಡಿದ್ರು. ಒಬ್ಬರು ನಮಗೆ ಜೆಂಟ್ಸು ಮೇಕಪ್ ಮಾಡಿದ್ದು. ಯಾವ ರೀತಿ ಕಾಣಿಸ್ತಾ ಇದ್ದೀವಿ ಅಂತ. ಮೇಕಪ್ ಚೆನ್ನಾಗಿ ಬಂದಿದೆ, ಸಿಂಪಲಾಗಿ ಐ ಮೇಕಪ್ ಎಲ್ಲ ಮಾಡಿದ್ದಾರೆ. ಬಟ್ ನಾನೆಲ್ಲ ಗ್ರ್ಯಾಂಡೆಡಾಗಿ ಮಾಡ್ತಾರೆ ಈ ಕಡೆ. ಸೊ ಏಕೆಂದರೆ ಸ್ಯಾರಿಗೆ ಗಾಜಿನ ಬಳೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕೊಂಡಿದ್ದೀನಿ. ಇದೇ ಸ್ಟೈಲ್ ಈ ಥರ ಇದೆ, ಬಟ್ ಹಿಂದೆಯಿಂದ ತೋರಿಸ್ತೀನಿ. ಸೊ ಸ್ಯಾರಿ ಇನ್ನೂ ಡಾಬ್ ಹಾಕೋಬೇಕು. ಸೊ ಇಲ್ಲಿ ಚೈನ್ ಬೇರೆ ಹಾಕೊಂಡಿತ್ತಲ್ಲ, ಸೊ ಗೋಲ್ಡ್ ಚೈನ್ ಅದಕ್ಕೆ ಕೊಡೋಣ ಅಂತ ನನ್ನ ತಂಗಿನ ಕರಿತಾ ಇದ್ದೀನಿ. ಸೊ ಈ ರೀತಿ ಇದೆ, ನಾನು ತೋರಿಸ್ತೀನಿ ಫುಲ್ ಯಾವ ರೀತಿ ರೆಡಿ ಆಗಿದ್ದೀನಿ ಅಂತ. ಸೊ ನೋಡೋಣ, ಆದರೆ ಒಂದು ಟಿಪ್ಪಿಂಗ್ಸ್ನ ಹ್ಯಾಂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ ಮೇಕಪ್ ಎಷ್ಟು ತುಂಬ ಜಾಸ್ತಿ ನಡೆದಿದ್ದಲ್ಲ, ಹಾಗೆ ಮಾಡೋದಕ್ಕಾಗಲಿಲ್ಲ, ತೋರಿಸ್ತೀನಿ. ಇದೆ ಅಂತ. ಸೊ ಇದು ನೋಡ್ತಾ ಇರ್ಬೋದು, ಅಲ್ಲಿಂದ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ಸೊ ಮೇಕಪ್ ಮಾಡಿಸ್ಕೊಂಡ್ಮೇಲೆ ಪಕ್ಕದಲ್ಲಿ ಹೋಗ್ಬೇಕೀಗ. ಈಗ ನೋಡ್ತಾ ಇರ್ಬೋದು, ಶಾಲಿನಿ ಮ್ಯಾಮ್ ಎಂಟರ್ ಆಗ್ತಾರೆ. ಒಂದು ಫಸ್ಟ್ ಶೂಟ್ ಮುಗಿಸ್ಕೊಂಡು ಈಗ ಆಲ್ರೆಡಿ ಈಗ ಅವರು ಮತ್ತೆ ಏನು ಹೇಳ್ತಾರೆ, ಅವರು ಡ್ರೆಸ್ಸಿಂಗ್ ಬಸ್ಗೆ ಹೋಗ್ತಾರೆ ಇವಾಗ. ನೋಡ್ತಾ ಇರ್ಬೋದು. ಸೊ ಅವ್ರದ್ದು ಇನ್ನೊಂದು ನಮಗೆ ಬೇಜಾರಾಗಿದೆ ಏನಂದರೆ, ಶಾಲಿನಿ ಮ್ಯಾಮ್ ಜೊತೆ ಒಂದು ಫೋಟೋ ಸುಧಾ ತಗೊಳಕ್ಕಾಗಲಿಲ್ಲ. ನೋಡ್ತಾ ಇರ್ಬೋದು, ಶೂಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಆಲ್ರೆಡಿ ಶಾಲಿನಿ ಮ್ಯಾಮು. ಸೊ ಹೋದ ತಕ್ಷಣನೇ ಅಂದರೆ ಜಾಸ್ತಿ ಟೈಮ್ ಇರೋದೇ ಇಲ್ಲ ಅವರಲ್ಲಿ. ಜಸ್ಟ್ ಮುಗಿತಾ ಶೂಟ್ ಮುಗಿಸ್ಕೊಂಡಾದ್ಮೇಲೆ ಅವ್ರು ಪಾಡ್ಗೆ ಹೋಗ್ತಾ ಇರ್ತಾರೆ, ಮತ್ತು ಇನ್ನೊಂದು ಶೂಟಿಗೆ ರೆಡಿ ಆಗ್ತಾರೆ. ಒಂದು ದಿನದಲ್ಲಿ 3 ಶೂಟ್ನ ಅವ್ರು ಮಾಡಬೇಕು. ಸೊ ಹಾಗಾಗಿ ನಮ್ಮದು ಸೆಕೆಂಡ್ ಶೂಟ್. ಸೊ ಅದಕ್ಕೋಸ್ಕರ 11:30ಗೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮನ್ನು 8:30ಗೆ ಬರೋದಕ್ಕೆ ಹೇಳಿ ಅಲ್ಲಿಂದ 9 o'clock ಸ್ಟಾರ್ಟ್ ಮಾಡಿ. ಸೊ ಮೇಕಪ್ ಆಯಿತು, ಸ್ಯಾರಿ ಡ್ರಾಪಿಂಗ್ ಆಗಿ ಮುಗಿಸಿದೆ. ಇವಾಗ ಅಷ್ಟೊಂದೇನು ಫೀಲ್ ಆಗ್ತಾ ಇಲ್ಲ, ಭಯವೇ ಆಗ್ತಾ ಇಲ್ಲ, ನರ್ವಸ್ ಏನಾಗ್ತಾ ಇಲ್ಲ. ಸ್ವಲ್ಪ ರಿಹರ್ಸಲ್ ಎಲ್ಲ ಕೊಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ, ಹೇಗೆ ಆಡ್ತೀನಿ ಅಂತ. ಚೆನ್ನಾಗಿ ಆಡ್ತೀನ ಬೇಬಿ ನಾನು. ನನ್ನ ಕಂಟೆಸ್ಟೆಂಟ್ಸ್ ನೋಡ್ತಾ ಇರ್ಬೋದು, 3 ಮೆಂಬರ್ ಇದ್ದಾರೆ. ಸೊ ಶೂಟೆಲ್ಲ ಕತ್ಲೆ ಥರ ಇದೆ. ಸೊ ನೋಡ್ತಾ ಇರ್ಬೋದು, ಸೆಟ್ ಈ ರೀತಿ ಇರುತ್ತೆ.
ನೋಡೋಣ ಹೇಗಿರುತ್ತೆ. ಇವಾಗೇನು ಅಷ್ಟೊಂದು ಏನು ಫೀಲ್ ಆಗ್ತಾ ಇಲ್ಲ ನನಗೆ. ಇವರೆಲ್ಲ ಟೆಕ್ನಿಕ್ ಹೇಳ್ಕೊಡ್ಬೇಕು. ಓಕೆ ಗೈಸ್, ನೋಡ್ತಾ ಇರ್ಬೋದು ಇವಾಗ ಶೂಟ್ ಸೆಟ್ಟಲ್ಲಿದ್ದೀವಿ, ಎಲ್ಲರೂ ಇದ್ದೀವಿ. ಹೇಯ್ ನೋಡ್ರಿ, ಸೇ ಹಾಯ್. ನಮ್ಮ ಮಂಜು ಮೆಕ್ಯಾನಿಕ್ ಮಾಡ್ತಾ ಇದ್ದಾರೆ, ಸ್ವಲ್ಪ ರಿಯಲ್ಸ್ ಎಲ್ಲ ನಡೀತಿ ಇವಾಗ. ಸೊ ಆದಷ್ಟು ತೋರಿಸ್ತೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಹೇಗೆ ಆಡ್ತೀವಿ ಅಂತ ಗೊತ್ತಿಲ್ಲ. ಸೊ ನನಗೆ ಆಲ್ ದ ಬೆಸ್ಟ್, ನಾನೇ ಆಲ್ ದ ಬೆಸ್ಟ್. ಬ್ಯಾಕ್ ಅಗೇನ್. ಹೇಗನ್ನಿಸ್ತು ಪೂಜಾ ಅವರೇ, ನನ್ನ ಕೋ ಕನ್ಸಲ್ಟೆಂಟ್ ಇವರು. ಸೊ ಹೇಗನ್ನಿಸ್ತು? ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಆಡಿದ್ದು. ವಾವ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಆಡಿದ್ದು ಅಷ್ಟೇ ಖುಷಿಯಾಗಿದೆ ನನಗೆ. ಸೊ ಏನೇ ಆಗಲಿ ಪಾರ್ಟಿಸಿಪೇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಯಾವಾಗಲೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಎಂಜಾಯ್ ಮಾಡಿದ್ವಿ. ಸೊ ಕ್ಯಾಮ್ರಾ ಫೀವರ್ ಅಂತೂ ಇದ್ದೇ ಇಲ್ಲ. ಸೊ ಒಬ್ಬೊಬ್ರು ಭಯ ಪಡ್ತೀರಾ ತುಂಬ ಜನ, ಆ ಥರ ಏನಿಲ್ಲ ಅಲ್ವಾ ಪೂಜಾ? ಓಕೆ, ಅಲ್ಲಿಂದ ಎಲ್ಲ ಫುಲ್ ಮುಗೀತು. ಮುಗ್ದಾದ್ಮೇಲೆ ಬ್ಯಾಗ್ ತೊಗೊಂಡು ಸೊ ಹೋಗ್ತಾ ಇದ್ವಿ. ಮತ್ತು ಸೊ ಊಟ ಮಾಡ್ಕೊಂಡು ಹೋಗಿ ಅಂದರು. ಸೊ ಹೆಂಗಿರು ಹೊಟ್ಟೆ ಹಸ್ವಾಗಿತ್ತು, ತುಂಬ ಸುಸ್ತಾಗ್ಬಿಟ್ಟಿದೆ. ಅವ್ರ ಹತ್ರನೇ ಒಂದು ಚಾಕ್ಲೇಟ್ ಇಸ್ಕೊಂಡು ತಿನ್ಬಿಟ್ಟು ಲಾಸ್ಟ್ ಮಾರ್ಕೆಟ್ ಲೂಟಿ ಮಾಡಿದ್ದು. ಸೊ ಅದಲ್ದೇ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದು, ತಲೆ ಸುತ್ತ ಬಂದಂಗೆ ಆಗ್ಬಿಟ್ಟಿತ್ತು. ಅದಲ್ದೇ ನನಗೆ ಮಂತ್ಲಿ ಟೈಮ್ ಬೇರೆ ಇತ್ತು, ಪೀರಿಯಡ್ ಟೈಮ್ ಬೇರೆ. ಸೊ ನನಗೆ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಂಗೂ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಸ್ವಲ್ಪ ಗೇಮ್ಸ್ ಆಡಿದ್ದಾಯಿತು. ಸೊ ಅದಾದಮೇಲೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಸೊ ಮನೆಗೆ ಬಂದ್ವಿ. ಸೊ ನಮ್ಮ ಚಿಕ್ಕಮ್ಮರು ನಮ್ಮ ತಂಗಿಯರೆಲ್ಲ ನೋಡಿ ತುಂಬ ಖುಷಿಪಟ್ಟರು. ಏಕೆಂದರೆ ಇನ್ನೊಂದು ಈ ಥರ ಮೇಕಪ್ ನನ್ನ ಮದುವೆಲೂ ಸುದ ನಾನು ನೀಟಾಗಿ ಮಾಡಿಸ್ಕೊಳ್ಳೋದಕ್ಕಾಗಲಿಲ್ಲ. ಯಾಕಂದರೆ ತುಂಬ ಜನ ಬಂದಿದ್ದರಿಂದ ಮದುವೆಗೆ. ಸೊ ನನಗೆ ಮೇಕಪ್ಪೇ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನನಗೆ ಸಿಂಪಲ್ಲಾಗಿ ಮಾಡಿದ್ರು ಅವರು. ನೋಡಿದ್ರೆ ಒಂದು ನನಗೆ ಕಸಿ ಥರ ಆಗುತ್ತೆ ಅಂದ್ಕೊಂಡಿದ್ದೆ. ಸೊ ಏನೂ ಇಲ್ಲ, ಹೇರ್ ಸ್ಟೈಲ್ ಮಾಡ್ತಾಯಿದ್ರು, ಇವ್ರು ಮೇಕಪ್ ಮಾಡ್ತಾಯಿದ್ರು. ತುಂಬ ಇಷ್ಟ ಆಯಿತು. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಸುಧಾ ಕಾಂಟ್ಯಾಕ್ಟ್ ಮಾಡಿ. ಬಟ್ ಅದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ. ನಾವಿವಾಗ ಊರಿಗೆ ಬಂದಿದ್ದೀವಿ. ಆಲ್ರೆಡಿ ಶೋ ಮುಗಿದು ಒಂದು 3-4 ಡೇಸ್ ಆದಮೇಲೆ ಇದನ್ನು ಶೂಟ್ ಮಾಡ್ತಾ ಇರೋದು. ಸೊ ಯಾಕೆ ಅಂದರೆ ಶೋ ಮುಗ್ದಾದ್ಮೇಲೆ ಅಲ್ಲೇ ಒಂದಿನ ಸ್ಟೇ ಆಗಿ ಮತ್ತು ನೆಕ್ಸ್ಟ್ ಡೇ ಹೊರಟ್ವಿ. ಅಲ್ಲಿಂದ ಸ್ವಲ್ಪ ನಮ್ಮ ಪಾಪು ಮುಡಿ ಕೊಡಬೇಕಾಗಿತ್ತು, ಅದಕ್ಕೆಲ್ಲ ಪ್ರಿಪ್ರೇಷನ್ ನಡೀತಾಯಿತ್ತು. ಸೊ ಹಾಗಾಗಿ ವ್ಲಾಗ್ನ ಇದು ಮಾಡೋದಕ್ಕಾಗಲಿಲ್ಲ. ಸೊ ಇನ್ನೂ ನನಗೆ ಶೂಟು ಯಾವಾಗ ಬರುತ್ತೆ ಟಿ ವಿನಲ್ಲಿ, ಶೋ ಟೆಲಿಕಾಸ್ಟ್ ಯಾವಾಗ ಆಗುತ್ತೆ ಅಂತಲೂ ಇನ್ನೂ ಗೊತ್ತಿಲ್ಲ. ಸೊ ಆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ಇನ್ಫಾರ್ಮೇಷನ್ ತೊಗೊಂಡು ನಾನು ನಿಮಗೆ ಅಪ್ಡೇಟ್ ಕೊಡೋಣ ಅಂತ ಅಂದ್ಕೊಂಡೆ. ಬಟ್ ಓವರಾಲ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನಾನು ತಿಳಿಸ್ಬೇಕಾಗಿತ್ತಲ್ವ. ಸೊ ಟ್ರೈಪೋಡ್ ಇಲ್ಲ, ಸೊ ಕೈಗೆ ಎಕ್ಸ್ಚೇಂಜ್ ಮಾಡ್ತಾಯಿದ್ದೀನಿ. ಸಾರಿ, ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಸೊ ಇನ್ನೊಂದು ಶೂಟ್ ಮಾತ್ರ ಸಿಕ್ಕಾಬಿಡಿ ಚೆನ್ನಾಗಿತ್ತು. ಮತ್ತು ಇನ್ನೊಂದು ಫಸ್ಟು ನಾನು ನರ್ವಸ್ ಥರ ಆಗಿಬಿಟ್ಟೆ. ಅಂದರೆ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಸುತ್ತ ಅಲ್ಲಿಗೆ ಹೋದ ತಕ್ಷಣ ಅದೇನೋ ನರ್ವಸ್ ಫೀಲಿಂಗ್ ಇರ್ತಾರೆ. ಬಟ್ ಡ್ಯಾನ್ಸ್ ಮಾತ್ರ ನೀಟಾಗಿ ಆಡೋದಕ್ಕಾಗಲಿಲ್ಲ, ಸ್ಟೆಪ್ಸ್ ಎಲ್ಲ ಮರ್ತೋಯ್ತು. ಅದಲ್ದೇ ನಾನು ಮ್ಯೂಸಿಕ್ಕಿಂದನೇ ಡ್ಯಾನ್ಸ್ ಕಲ್ತ್ಕೊಂಡು ಹೋಗ್ಬಿಟ್ಟಿದ್ದೆ. ನಿಮ್ಗೆ ಯಾವ ಸಾಂಗ್ ಬೇಕು ಅದನ್ನೇ ಹಾಕ್ತಾರೆ, ಆದರೆ ಬಟ್ ಮ್ಯೂಸಿಕ್ಕಿಂದ ಅವ್ರು ಹಾಕೋದಿಲ್ಲ. ಸೊ ಇದನ್ನು ನೀವು ಯಾರು ಮಿಸ್ಟೇಕ್ ಮಾಡಬೇಡಿ. ಸೊ ನನಗೆ ಅದು ಮಿಸ್ಟೇಕ್ ಆಯಿತು. ಮತ್ತು ಅದಲ್ಲದೆ ನನಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ತುಂಬ ಹಿಂದೆನೇ ಹೊಟ್ಟೋಗ್ಬಿಟ್ಟಿದೆ. ಸೊ ಪ್ರಾಕ್ಟೀಸ್ ಕಡಿಮೆ ಆಗಿಬಿಟ್ಟಿದೆ. ಇವಾಗ ಸ್ಟೆಪ್ಸು ಮರ್ತೋಯ್ತು. ಅಲ್ಲಿಗೆ ಹೋದ ತಕ್ಷಣ ಸ್ಟೆಪ್ಸು ಮರ್ತೋಯ್ತು. ಸೊ ನನ್ನ ಆರ್ಟಿಸ್ಟ್ ಬಂದು ಅವರು ಕಂಟೆಸ್ಟೆಂಟ್ ಬಂದು ಅವ್ರು ಸ್ವಲ್ಪ ಡ್ಯಾನ್ಸಲ್ಲಿ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ರು. ಸೊ ಡ್ಯಾನ್ಸ್ ಆದಮೇಲೆ ಅವ್ರು ಫುಲ್ ನರ್ವಸ್ ಆಗೋದ್ರು. ನಾನು ಡ್ಯಾನ್ಸ್ ಆದಮೇಲೆ ಸ್ವಲ್ಪ ಪರ್ಫೆಕ್ಟ್ ಆದೆ, ಅವ್ರು ಡ್ಯಾನ್ಸ್ ಆದಮೇಲೆ ಫುಲ್ ನರ್ವಸ್ ಆಗೋದ್ರು. ಸೊ ಶೂಟ್ ಚೆನ್ನಾಗಿತ್ತು. ಸೊ ಯಾರು ವಿನ್ ಆಗಿದ್ದಾರೆ, ಯಾರಿಗೆ ಏನೇನು ಬಂದಿದೆ. ಸೊ ಮತ್ತು ಇನ್ನೊಂದು ವಿನ್ನಿಂಗ್ ಟ್ರೋಫಿ ಅಂತ ಕೊಡ್ತಾರಲ್ಲ, ಸೊ ತಲೆಗೆ ಕಿರೀಟ ಮತ್ತು ಒಂದು ಸುವರ್ಣ ಸೂಪರ್ ಸ್ಟಾರ್ ಅಂತ ಹಾಕ್ತಾರಲ್ಲ, ಸೊ ಅದನ್ನು ಮಾತ್ರ ನಮಗೆ ಕೊಡೋದಿಲ್ಲ. ಬಟ್ ನಾನೆಲ್ಲ ಅದನ್ನು ಕೊಡ್ತಾರೆ ಅಂದ್ಕೊಂಡೆ, ಬಟ್ ಅದನ್ನು ನಮಗೆ ಕೊಡೋದಿಲ್ಲ. ಸೊ ಜಸ್ಟ್ ಸ್ವಲ್ಪ ಹೊತ್ತು ಹಾಕಿ ಮತ್ತು ಅದನ್ನು ತೆಗಿತಾರೆ. ಸೊ ತೆಗೆದ್ಬಿಟ್ಟು ಅವರೇ ಇಟ್ಕೊತಾರೆ. ಅದು ಒಂದೇ ಅಡ್ಜಸ್ಟ್ ಹಾಕಿ ಅವ್ರಿಗೆ ಕೊಡೋದಂತ ತೆಗಿಯೋದಂತಷ್ಟೇ.
ಅದು ಬಿಟ್ಟರೆ ಮಾಮೂಲಿ ಓವರಾಲ್ ಹೇಗಿತ್ತು ಮತ್ತು ಯಾರ್ಯಾರು ಜಾಸ್ತಿ ಪ್ರೈಸ್ನಾಗ ಇದ್ದಿದ್ದಾರೆ, ಯಾರ್ಯಾರು ಕಡಿಮೆ ಪ್ರೈಸ್ನಾಗ ಇದ್ದಿದ್ದಾರೆ, ಯಾರ್ಯಾರು ಗೆದ್ದಿದ್ದಾರೆ, ಯಾರ್ಯಾರು ಸೋತಿದ್ದಾರೆ, ಮತ್ತು ಎಂಜಾಯ್ಮೆಂಟ್ ಹೇಗೆ ಮಾಡಿದ್ದಾರೆ, ಅಲ್ಲಿ ಆಟಗಳು ಹೇಗಿತ್ತು, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಅನ್ನೋದೊಂದು ನೋಡಿ ಶೋನ ಮಿಸ್ ಮಾಡ್ಕೋಬೇಡಿ. ಯಾರ್ಯಾರು ಶೋ ನೋಡಿದ್ದೀರ ನನಗೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮತ್ತು ಇದೇ ವಿಡಿಯೋದಲ್ಲಿ ನಾನು ತಿಳ್ಕೊಂಡು ನಾನು ಯಾವಾಗ ಶೂಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಮೆನ್ಷನ್ ಮಾಡ್ತೀನಿ. ಸೊ ಆದಷ್ಟು ನಿಮಗೆ ನೋಡೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಮತ್ತು ಬಟ್ ಹೇಗಿದೆ ಗೇಮ್ಸ್ ಎಲ್ಲ ಹೇಗೆ ಆಡಿದ್ದೀವಿ ಅಂತ ನಾನು ಕಾಮೆಂಟ್ ಮಾಡಬೇಕು. ಬಟ್ ಡ್ಯಾನ್ಸ್ ಬಗ್ಗೆ ಮಾತ್ರ ಯಾರೂ ಕಾಮೆಂಟ್ ಮಾಡಿಬಿಡಿ, ಯಾಕಂದರೆ ಡ್ಯಾನ್ಸ್ ನನಗೆ ಅಷ್ಟು ಬರೋದಿಲ್ಲ. ಸೊ ಸ್ಟೆಪ್ ವೈಸ್ ಎಲ್ಲ ಸ್ವಲ್ಪ ಇಟ್ಕೊಂಡಿದ್ದೆ, ಬಟ್ ಮಾಡ್ತಾಯಿದ್ದೆಲ್ಲ ನಂಗೆ ಆ ಟೈಮಲ್ಲಿ ಆಡೋದಕ್ಕಾಗಲ್ಲ. ಮತ್ತು ಅದಲ್ಲದೆ ಫ್ಯಾಮಿಲಿ ಇತ್ತಲ್ಲ, ಸೊ ಅವ್ರು ಹೇಳ್ತಾಯಿದ್ರು, ಯಾವಾಗೂ ಹೇಳ್ತಾಯಿದ್ರು, ಬಟ್ ನೀವು ನಿಮ್ಮ ಫ್ಯಾಮಿಲಿ ಕಡೆ ನೋಡೋಕೆ ಹೋಗಬೇಡಿ. ನೀವು ಫ್ಯಾಮಿಲಿ ಕಡೆ ಇವಾಗ ನೋಡಿದ್ರೆ ನೀವು ಟೆಲಿಕಾಸ್ಟ್ ಆಗೋ ಮುಂಚೆ ನಿಮ್ಗೆ ಅನಿಸುತ್ತೆ ಸೊ ಇದು 1000 ಸಿಕ್ಕುವಂಥ ನಿಮ್ಗೆ ಅವಕಾಶ ನಿಮಗೆ ಸಿಕ್ಕಿದೆ ಅಂದರೆ, ಬಟ್ ಅದನ್ನು ಮಿಸ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಯಾಕೆ ನೀವು ಆ ಥರ ಇದು ಮಾಡ್ತೀರಾ ಅಂತ ಹೇಳ್ತಾಯಿದ್ರು. ಸೊ ಅದನ್ನ ನಿಜವಾಗ್ಲೂ ಅಲ್ಲಿಂದ ಆಚೆ ಬಂದ ತಕ್ಷಣದಿಂದ ನನಗೆ ಸ್ಟಾರ್ಟ್ ಆಗಿದೆ ಅದು. ಸೊ ಆ ಥರ ಗೆಲ್ಫೇರಿ ಸ್ವಲ್ಪ ಸ್ಟೆಪ್ಸ್ ಹಿಂಗೆ ಹಾಕಬೇಕಾಗಿತ್ತು, ಅಟ್ಲೀಸ್ಟ್ ಈ ಥರ ಕಲ್ತಿರೋ ಸ್ಟೆಪ್ಸಾರು ಹಾಕ್ಬೋದಾಗಿತ್ತು. ಸುಮ್ಮನೆ ನಾನು ನರ್ವಸ್ ಆದೆ ಹಂಗಾದೆ ಅಂತ ಅನಿಸ್ತಾ ಇದೆ. ಸೊ ಓಕೆ, ಯಾರೂ ಈ ಥರ ತಪ್ಪು ಮಾಡೋದಕ್ಕೆ ಹೋಗ್ಬಿಡಿ. ನೋಡ್ತಾ ಇರ್ಬೋದು ನಾನು ಎಷ್ಟು ಸ್ವೆಟ್ ಆಗ್ತಾಯಿದ್ದೀನಿ ಅಂತ. ಫ್ಯಾನ್ ಹಾಕೋರು ಸೌಂಡ್ ಬರುತ್ತೆ ನಿಮಗೆ ಅಂದ್ಬಿಟ್ಟು ಸಿಕ್ಕಾಬಿಟ್ಟೆ ಸ್ವೆಟ್ ಆಗ್ತಾಯಿದೆ. ಅಂದರೆ ಶಟಲ್ ಬೆಟ್ ಆಡ್ತಾಯಿದ್ವಿ, ಸೊ ಹಾಗಾಗಿ ಇವಾಗ ಸ್ವೆಟ್ ಆಗ್ತಾಯಿದೆ. ನಾನು ತಿಳ್ಕೊಂಡು ಹೇಳ್ತೀನಿ. ತುಂಬ ಚೆನ್ನಾಗಿತ್ತು ಶೋ. ಆದಷ್ಟು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಅದು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಐಡಿಯಾಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ ಫಸ್ಟು ನಾನು ಪಾರ್ಟಿಸಿಪೇಟ್ ಮಾಡೋ ಮುಂಚೆ. ಸೊ ಅದನ್ನು ನಿಮ್ಮ ಜೊತೆ ಬೇಕಾದ್ರೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ಯಾಕಂದರೆ ಆದಷ್ಟು ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಮತ್ತು ಇನ್ನೊಂದು, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಅದಲ್ಲದೆ ಪಕ್ಕದಲ್ಲೇ ಬೆಲ್ ಐಕನ್ನು ಸುತ್ತ ಕ್ಲಿಕ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಆದಷ್ಟು ಶೇರ್ ಮಾಡಿ. ಮತ್ತು ಯಾರ್ಯಾರಿಗೆಲ್ಲ ಹೋಗಬೇಕು ಅನ್ಸುತ್ತೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮ್ಗೆ ಏನಾರು ಐಡಿಯಾಸ್ ಬೇಕು ನಾನು ಕೊಡ್ತೀನಿ. ಓಕೆನಾ, ಅಲ್ಲಿ ಹೇಗೆ ನಡೀತೆ, ಹೇಗಿರುತ್ತೆ, ಯಾವ ರೀತಿ ಇರುತ್ತೆ ಅಂತ ನಾನು ಅಪ್ಡೇಟ್ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆನಾ, ಮತ್ತು ಈ ವಿಡಿಯೋದಲ್ಲಿ ನಾನು ಎಷ್ಟನೇ ತಾರೀಕಿದೆ ಅಂತ ಅಂದ್ಬಿಟ್ಟು ಶೋ ಏನು ತಿಳಿಸ್ತೀನಿ. ಸೊ ಫೈನಲಿ ಇವತ್ತು ಒಂದು ಗುಡ್ ನ್ಯೂಸ್ ನಿಮಗೆ ಏನಂತ ಅಂದರೆ, ಶೋ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೆ. ಅಂದರೆ ಜಾಸ್ತಿ ಏನು ತಿಳಿಸ್ಕೊಡಿಲ್ಲ, ಬಟ್ ಶೋಗೆ ಹೋಗಿರೋದಂತೂ ಗೊತ್ತು. ಸೊ ಆ ಶೋ ಟೆಲಿಕಾಸ್ಟ್ ಆಗೋದು ಯಾವಾಗ ಅಂತ ಅನ್ನೋದು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಹಾಗಾಗಿ ವೀಡಿಯೋನೂ ಸುದ ಹಾಕೋಕ್ಕಾಗ್ತಿರ್ಲಿಲ್ಲ. ಯಾಕೆ ಅಂತೇಳಿದ್ರೆ, ಸೊ ನಾನು ಹಾಕ್ತೀನಿ, ನೀವು ಎಷ್ಟೊಂದು ಜನ ಕಾಮೆಂಟ್ ಮಾಡ್ತೀರಾ ಶೋ ಯಾವಾಗ ಅಂತ. ಸೊ ಅಂದರೆ ಟಿ ವಿಲಿ ಟೆಲಿಕಾಸ್ಟ್ ಆಗೋದು ಯಾವಾಗ ಅಂತ. ಸೊ ಮ್ಯಾಕ್ಸಿಮಮ್ ಬೇಕಾಗುತ್ತೆ, ಒಂದು 10 to 15 ಡೇಸ್ ಅಂತೂ ಮ್ಯಾಕ್ಸಿಮಮ್ ಬೇಕಾಗುತ್ತೆ. ಒಬ್ಬೊಬ್ಬರು 1 ವೀಕೋಕ್ಕೆಲ್ಲ ಆಗುತ್ತೆ, ಒಬ್ಬೊಬ್ಬರು 1 ಮಂತ್ ಆಗುತ್ತೆ, ಒಬ್ಬರು 2 ಮಂತ್ಸ್ವರೆಗೂ ವೆಯ್ಟ್ ಮಾಡಿರೋರು ಇದ್ದಾರೆ. ಬಟ್ ನಮ್ಮದು 15 ಡೇಸ್ ಆಗಿದೆ ಶೂಟ್ ಆಗಿ. ಸೊ ಹಾಗಾಗಿ ಆಗಿಂದ ವೀಡಿಯೋಸ್ ಹಾಕೋಣ ಅಂದ್ಕೊಂಡು ಸ್ವಲ್ಪ ಹಂಗೆ ಇಟ್ಕೊಂಡಿದ್ದೆ. ಸೊ ಇವಾಗ ಫೈನಲಿ ಅದು ಡೇಟ್ನ ನಮಗೆ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ನಮ್ಮದು May 23rd ನೆಕ್ಸ್ಟ್ ವೀಕಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ವೆಯ್ಟಿಂಗಲ್ಲಿ ಇಟ್ಟಿದ್ದೆ ಅವತ್ತಿಂದ. ಸೊ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಆದರೆ ದಯವಿಟ್ಟು ಡ್ಯಾನ್ಸ್ ನೋಡ್ಕೊಂಡು ಮಾತ್ರ ನಗಬೇಡಿ. ನನಗೆ ಸ್ಟೆಪ್ಸ್ ಏನಾಗಿದೆ ಅಂದರೆ, ಇಷ್ಟೊಂದು ಸ್ಟೆಪ್ಸ್ನ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ದೆ. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡಬಾರ್ದು ಅನ್ನೋದು. ಸೊ ಅಲ್ಕೋದ್ಮೇಲೆ ಮ್ಯೂಸಿಕ್ಕಿಂದ ನಂಗೆ ಸಾಂಗ್ ಹಾಕಿಲ್ಲ, ಸಾಂಗಿಂದನೇ ಡೈರೆಕ್ಟ್ ಹಾಕಿದ್ರು. ನನಗೆ ಅದೇನೇನೋ ಕನ್ಫ್ಯೂಸ್ ಆಗೋಯಿತು. ಮತ್ತು ಅದಲ್ದೇ ಟೆನ್ಷನ್ ಅಂದರೆ ಹೆಂಗೆ ಅಂದರೆ, ಗೇಮ್ಸ್ ಆಡ್ಬೇಕಾದ್ರೆ ನಂಗೆ ಗೆಲ್ತೀನ ಸೋಲ್ತೀನ, ಮತ್ತು ಅದು ಏನಾಗುತ್ತೋ ಇದಾಗುತ್ತೋ, ಎಲ್ಲಿ ಬಿದ್ದೋಗ್ತೀನೋ ಎಲ್ಲಿ ಇದಾಗ್ತೀನೋ, ಬರೀ ಇದೇ ಟೆನ್ಷನಲ್ಲಿ ನನಗೆ. ಯಾವ ಡ್ಯಾನ್ಸ್ ಆಡ್ತೀನಿ ಏನು ಆಡ್ತೀನಿ ಅಲ್ಲಿ ಒಂಚೂರು ಟೇಕ್ ಇಲ್ಲ. ನೀವು ಅನ್ಕೋಬೋದು ಟೇಕ್ ತೊಗೊಂಡು ಮಾಡ್ತಾರೆ ಅಂತ. ಸೊ ಇದು ಸೀರಿಯಲ್ ಅಲ್ಲ, ಓಕೆನಾ. ಸೊ ಅದಲ್ದೇ ಟೇಕ್ ತೊಗೊಂಡು ಮಾಡೋದಕ್ಕೆ ಜಸ್ಟ್ ಸಡನ್ಲಿ ನಮಗೆ ಅವರು ಹೇಗೆ ಹೇಳ್ಕೊಟ್ಟಿರ್ತಾರೆ, ಸೊ ಅದನ್ನು ನಾವು ಅದೇ ಕ್ಯಾಮ್ರಾ ನೋಡಬೇಕು, ಅದೇ ರೀತಿ ಇದು ಮಾಡಬೇಕಷ್ಟೇ. ಸೊ May 23rd ಶೂಟು ಮಾಡಿರೋಂಥ ಶೋ ಸುವರ್ಣ ಸೂಪರ್ ಸ್ಟಾರಲ್ಲಿ. ಸೊ ಮತ್ತು ಇನ್ನೊಂದು ನೀವು ಕೇಳ್ಬೋದು, ಏನೇನು ಗೆದ್ದಿದ್ದೀರಾ ಮೇಡಮ್, ಯಾವ್ಯಾವ್ದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂತ. ಸೊ ನಾವೇನೇನು ಗೆದ್ದಿದ್ದೀವಿ, ಏನೇನು ಗೆದ್ದಿಲ್ಲ, ಹೆಂಗಾಯಿತು ಅನ್ನೋದನ್ನ ನೀವು ಆ ವಿಡಿಯೋದಲ್ಲಿ, ಆ ಶೂಟಲ್ಲಿ ನೋಡ್ತಿರಲ್ಲ, ಶೋಲ್ಲಿ ನೋಡ್ತಿರಲ್ಲ, ಅದೇ ತುಂಬ ಚೆನ್ನಾಗಿರುತ್ತೆ ನೋಡಿ. ಬಟ್ ನಾನು ಆಮೇಲೆ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸ್ಟೋರಿನ ಹೇಳ್ತೀನಿ ಏನಾಯಿತು ಅಂತ. ಮತ್ತು ನೀವು ಯಾರಿಗಾರು ಹೋಗೋಕ್ಕೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಫುಲ್ ಡೀಟೇಲ್ ಕೊಡ್ತೀನಿ. ಮತ್ತು ಅಲ್ಲೋಗಿ ಯಾವ ರೀತಿ ಶೂಟ್ ನಡೆಯುತ್ತೆ, ಒಬ್ಬೊಬ್ಬರು ತುಂಬ ಟೆನ್ಷನ್ ಆಗಿರ್ತಾರೆ. ಸೊ ಯಾವ ರೀತಿ ಆಗುತ್ತೋ ಏನಾಗೋದು ಅಂತ ಪ್ರತಿ ಒಂದು ಸುಧಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ. ನಿಮಗೆ ಏನೇ ಒಂದು ಕ್ವಶನ್ಸ್ ಇದ್ರೆ ಸುಧಾ ನನಗಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಎಲ್ಲದಕ್ಕೂ ನಿಮಗೆ ಅಪ್ಡೇಟಾಗಿ ಕೊಡ್ತೀನಿ. ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ವಿತಿನ್ 18+,
18 ಇಯರ್ಸ್ ಆದಮೇಲೆ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ತುಂಬ ಈಸಿಯಾಗಿ ಸೆಲೆಕ್ಟ್ ಆಗ್ಬೋದು. ಯಾವ ರೀತಿ ಸೆಲೆಕ್ಟ್ ಆಗೋದು ಸುಧಾ ಅಂತಲೂ ಹೇಳ್ಕೊಡ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಬೇಕು ಅಂತ ನಿಮಗೂ ಆಸೆ ಇತ್ತು ಅಂತಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಓಕೆ, 23rd ಮೇ 23rd ಹೇಗಿದೆ ಅಂತ ನನಗೆ ನೀವು ಕಾಮೆಂಟ್ ಮಾಡಿ ತಿಳಿಸ್ಬೇಕು. ಹೇಗಿದೆ ಅಂತ ಯೂಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಾರು ತಿಳಿಸಿ. ಸೊ ಇಲ್ಲ ಯೂಟ್ಯೂಬಲ್ಲಿ ಕಮೆಂಟಲ್ಲಾರು ಮಾಡಿ, ಓಕೆನಾ. ಸೊ ವೆಯ್ಟ್ ಮಾಡ್ತಾ ಇರ್ತೀನಿ. ಅದಲ್ಲದೆ ಮೂಗುತಿ ಹೇಗಿದೆ ಇದನ್ನು ಸುಧಾ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಫಸ್ಟು 6 ಹರಳದು ಹಾಕ್ಕೊಂಡಿದ್ದೆ, ಅದು ಯಾಕೋ ಪೇಯ್ನ್ ಬಂತು. ಶೂಟಿಗೆ 6 ಹರಳೆ ಹಾಕೊಂಡು ಹೋಗಿದೆ, ಪೇಯ್ನ್ ಬಂತು, ಮತ್ತು ಸಿಕ್ಕಿಲ್ಲ. ಅದಕ್ಕೆ ಇವತ್ತು 7 ಹರಳು ತುಂಬ ಚೆನ್ನಾಗಿದೆ. ಸೊ ಈಗೆಲ್ಲ ಫ್ಯಾಷನ್ ಆಗಿದೆ ಇದು. ಸೊ ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ದಯವಿಟ್ಟು ಇಲ್ಲೂ ಸೋಸೋ ಅಲ್ಲೂ ಸೋಸೋನೇ ಬಂದಿದೆ. ಸೊ ಹಾಗಾಗಿ ಅದು ಅನ್ನೋದು ಬಟ್ ಏನಾಗಿದೆ ಅಂದರೆ ಅದು ಕಾಮನ್ ವರ್ಡ್ ಆಗ್ಬಿಟ್ಟಿದೆ ನನಗೆ. ಸೊ ಹಾಗಾಗಿ ನೋಡಿ ಸೊ ಅದನ್ನು ಬಿಡೋಕ್ಕೆ ಆಗ್ತಾಯಿಲ್ಲ. ಅಲ್ಲೂ ಅದೇ ಮಿಸ್ಟೇಕ್ ಆಗಿದೆ ನಂದು. ಒಂದು ಕ್ಲೂ ಬಿಟ್ಟಿದ್ದೀನಿ. ಸೊ ದಯವಿಟ್ಟು ವಿಡಿಯೋಸ್ ನೋಡಿ. ಮತ್ತು ಸ್ಟಾರ್ ಸುವರ್ಣದಲ್ಲಿ 5:38 ಕಷ್ಟ ಆಗುತ್ತೆ 23rd ಮೇ. ಸೊ ನೋಡಿ ನನಗೆ ಹೇಗೆ ಬಂತು ಅಂತ ನನಗೆ ತಿಳಿಸಿ. ನಾನಂತೂ ಕಾಯ್ತಾ ಇರ್ತೀನಿ. ತುಂಬ ಸರಿ ಹೇಳಿದ್ದೀನಿ ನೋಡಿ ಅಂತ, ನೋಡ್ಬಿಟ್ಟು ನನಗೆ ತಿಳಿಸಿ, ಓಕೆನಾ. ಓಕೆ, ಮತ್ತು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ರೆಡ್ ಕಲರ್ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡಿ. ಮತ್ತು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅದನ್ನು ಹೇಳಿ, ನಾನು ಅದನ್ನು ಮಾಡಿ ತಿಳಿಸ್ಕೊಡ್ತೀನಿ. ನಿಮಗೆ ಯೂಸ್ಫುಲ್ ವೀಡಿಯೋಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಷ್ಟೊತ್ತರೆಗೂ ಸ್ಕಿಪ್ ಮಾಡಿದ್ರೆ ನೋಡೋದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಆ ಗೊಂಬೆ ತುಂತುರಿನಂತೆ ಅವಳೊಂದು ನಿಲ್ಲದ ಕವಿತೆ ಬಂಗಾರ.